ನಮಸ್ಕಾರ. ಇವತ್ತಿನ ವಿಡಿಯೋ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇನ್ನು ಮುಂದೆ ರಾತ್ರಿ 9 ಗಂಟೆವರೆಗೆ. ಆಶ್ಚರ್ಯ ಕಾಮನ್ ಹಾಕಿದ್ದೀನಿ, ಕ್ವಶನ್ ಮಾರ್ಕನ್ನು ಹಾಕಿದ್ದೀನಿ. ಇದು ಒಂದು ವರದಿ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಇವತ್ತು ಒಂದು ರಿಪೋರ್ಟ್ ಅನ್ನು ಹೊರಗೆ ತಂದಿದೆ. NSE is planning to introduce extended trading hours for futures and options transactions. ಸದ್ಯದ ಮಟ್ಟಿಗೆ 9:15 3:30 ಗಂಟೆವರೆಗಿತ್ತು. ಈಗ ಅದನ್ನ 6 ಗಂಟೆಯಿಂದ 9 ಗಂಟೆವರೆಗೆ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮಧ್ಯರಾತ್ರಿವರೆಗೂ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತ ಒಂದು ಪ್ರಪೋಸಲ್ ಬಂದಿದೆ. ಈ ರೀತಿ NSE ಅವರು ಲಾಂಗರ್ ಟ್ರೇಡಿಂಗ್ ಅವರ್ಸ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಒಂದಷ್ಟು ಫಾಸ್ಟರ್ ರಿಯಾಕ್ಷನ್ಸ್ ಟು ಗ್ಲೋಬಲ್ ಇವೆಂಟ್ಸ್, ಲಾಂಗರ್ ಸೆಷನ್ಸ್ ಆರ್ ಆಲ್ಸೋ ಆಂಟಿಸಿಪೇಟೆಡ್ ಟು ಎನ್ಹಾನ್ಸ್ ದಿ ಎಕ್ಸ್ಚೇಂಜಸ್ ಟ್ರೇಡಿಂಗ್ ವಾಲ್ಯೂಮ್ಸ್ ಅಂಡ್ ರೆವೆನ್ಯೂಸ್. NSE ಅವರು ಈಗಾಗಲೇ ಈ ಪ್ರಪೋಸಲ್ ಅನ್ನು ಮಾರ್ಕೆಟ್ ರೆಗ್ಯುಲೇಟರ್ ಸೇವೆಯರಿಗೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಈ ವರದಿ ಹೇಳ್ತಾ ಇದೆ. ಮಾರುಕಟ್ಟೆ ಎಕ್ಸ್ಟೆನ್ಷನ್ ಮಾಡುವಂತ ಐಡಿಯಾ ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ. ಆದರೆ ಈಗಾಗಲೇ ಬ್ರೋಕರ್ಸ್ ಇಂದ ಒಂದಷ್ಟು ಪ್ರತಿರೋಧ ವ್ಯಕ್ತ ಆಗಿದೆ. ಲಾಂಗರ್ ಟ್ರೇಡಿಂಗ್ ಅವರ್ಸ್ ಅಂತಂದ್ರೆ ಬೂಸ್ಟಿಂಗ್ ಆಫ್ ದ ಟ್ರೇಡಿಂಗ್ ವಾಲ್ಯೂಮ್ ಆಗದೆ ಇರ್ಬೋದು. ಮತ್ತೆ ಎಂಪ್ಲಾಯೀಸ್ ರೌಂಡ್ ದ ಕ್ಲಾಕ್ ವರ್ಕ್ ಮಾಡೋದ್ರಿಂದ ಅವರಿಗೆ ಬೇಕಾದಷ್ಟು ಸ್ಟ್ರೆಸ್ಸು ಫೆಟಿಗೂ ಆಗ್ಬೋದು. ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಎಫಿಷಿಯನ್ಸಿ ಕಮ್ಮಿ ಆಗ್ಬೋದು. ಈಗ ನಾನು ಎರಡನೆಯ ಇಂಟ್ರೆಸ್ಟಿಂಗ್ ಟಾಪಿಕ್ ಹೋಗ್ತಾ ಇದ್ದೇನೆ. ಅದು ಬಜಾಜ್ ಫೈನಾನ್ಸ್ಗೆ ಸಂಬಂಧಪಟ್ಟದ್ದು. ಬಜಾಜ್ ಫೈನಾನ್ಸ್ ಶೇರುಗಳು ಇವತ್ತು 4.6% ಮೇಲುಕೋಯ್ತು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು 6,500ರಿಂದ 8,200 ಕೋಟಿ ಪ್ರಿಫರೆನ್ಷಿಯಲ್ ಇಶ್ಯೂನ ಕೊಡ್ತಾ ಇದ್ದೇವೆ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಅನೌನ್ಸ್ ಮಾಡಿದ ಮೇಲೆ JM ಫೈನಾನ್ಷಿಯಲ್, ಸಿಟಿ, ಮಾರ್ಗನ್ ಸ್ಟ್ಯಾನ್ಲಿ ಮತ್ತು ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್ ನ ಬಜಾಜ್ ಫೈನಾನ್ಸ್ ಅವರು ಹೈರ್ ಮಾಡಿದ್ದಾರೆ. ನಮಗೆ ಜಾಸ್ತಿ ಫಂಡ್ಸ್ ಅನ್ನ ನೀವು ಜನರ ಹತ್ರ ಕೇಳಿ ಕೊಡಿಸ್ಕೊಡಿ ಅಂತ. ವರದಿಗಳ ಪ್ರಕಾರ ಫೈನಲ್ ಡಿಸಿಷನ್ ಬೋರ್ಡ್ ಮೀಟಿಂಗ್ ಅಕ್ಟೋಬರ್ 5 ಆಗ ತಗೊಳ್ತಾರೆ. ಮತ್ತು ಈ ರೀತಿ ಫಂಡ್ಗಳನ್ನು ತಗೊಂಡದನ್ನು ಅವರು ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ಗ್ರೋತ್ ಫಾರ್ ಲೋನ್ ಬಿಸ್ನೆಸ್ ಅಂಡ್ ಟು ಸ್ಟ್ರೆಂಥನ್ ದಿ ಓವರ್ ಆಲ್ ಫೈನಾನ್ಷಿಯಲ್ ಪೊಸಿಷನಿಂಗ್ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಕುತೂಹಲ ಉತ್ಪತ್ತಿಯಾಗಿರ್ಬೋದು, ಬಜಾಜ್ ಫೈನಾನ್ಸ್ ಅವರಿಗೆ ಇಷ್ಟು ದುಡ್ಡು ಯಾಕೆ? ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಂದಿದೆ ಆಸ್ ಎ ಕಾಂಪಿಟೀಟರ್. ಅಲ್ಲದೆ ಪ್ರೈವೇಟ್ ಬ್ಯಾಂಕ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ನವರು ಕೂಡ ಇದೇ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ನಾವು ಅವರಿಗಿಂತ ಎಲ್ಲ ಮುಂದಕ್ಕೆ ಹೋಗಬೇಕು ಅನ್ನುವ ಕಾರಣದಿಂದ ಅವರ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಿಕೊಳ್ಳಿಕ್ಕೋಸ್ಕರ ಅವರು ಈ ಸಾಲವನ್ನು ಅಥವಾ ಈ ಪ್ರಿಫರೆನ್ಷಿಯಲ್ ಶೇರ್ ಅನ್ನು ಮಾರುಕಟ್ಟೆಯಲ್ಲಿ ಹರಿಬಿಡ್ತಾ ಇದ್ದಾರೆ. ಬಜಾಜ್ ಫೈನಾನ್ಸ್ ಅವರು ಯಾವಾಗ ನಾವು ಫಂಡ್ ರೈಸಿಂಗ್ ಮಾಡ್ತೇವೆ ಅಂತ ಹೇಳಿದ್ದಾರೋ ಆ ಸಮಯದಲ್ಲಿ ಅನಲಿಸ್ಟ್ಗಳು ಬಜಾಜ್ ಫೈನಾನ್ಸಿನ ಟಾರ್ಗೆಟ್ ಪ್ರೈಸ್ ಅನ್ನ ಮೇಲಕ್ಕೆ ತಗೊಂಡೋಗಿದ್ದಾರೆ. CLSA ಅನ್ನುವಂತಹ ಬ್ರೋಕರೇಜ್ ಫರ್ಮ್ ಬಜಾಜ್ ಫೈನಾನ್ಸ್ ಮುಂದೆ 9,500 ರೂಪಾಯಿ ಹೋಗ್ಬೋದು ಟಾರ್ಗೆಟ್ ಪ್ರೈಸ್ ಅಂತ ಹೇಳಿದ್ದಾರೆ, ರಿಫ್ಲೆಕ್ಟಿಂಗ್ an upside potential of around 21%. In the next few days, there will be more clarity regarding how much funds Bajaj Finance will raise from the preferential issue. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಲೈವ್ ಸೆಷನ್ ಮಾಡ್ತಾ ಇದ್ದೇವೆ. ನಾಳೆ ಮಂಗಳವಾರ 26ನೇ ತಾರೀಕು ಸೆಪ್ಟೆಂಬರ್ ರಾತ್ರಿ 9:15 9:45 ಯೂಟ್ಯೂಬ್ ನಲ್ಲಿ. ಇಲ್ಲಿ ಎಲ್ಲಾ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಬಂದು ಪ್ರಶ್ನೆಗಳನ್ನು ಕೇಳಬಹುದು. ಇದಕ್ಕೆ ಎಂಟ್ರಿ ಎಲ್ಲರಿಗೂ ಇದೆ. ಪ್ರಶ್ನೆಗಳನ್ನು ಕೇಳುವ ಹಕ್ಕು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಮಾತ್ರ ಇರುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಟೈಪ್ ಮಾಡಿ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ದು ಈ ರೀತಿ ಮಾರುಕಟ್ಟೆಯ ಟ್ರೇಡಿಂಗ್ ಅವರ್ಸ್ ಅನ್ನ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಅದು ನಿಮಗೆ ಸಮಂಜಸ ಅಂತ ಕಾಣುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.